ಅಲ್ಲಮ್ಮ, ನೀನು ಈ ರೀತಿ ಅಳೋದ್ರಿಂದ ಏನು ಪ್ರಯೋಜನ? ಈಗ ನಿನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ, ಅದನ್ನ ಏನು ಮಾಡ್ತೀಯ ನೆಕ್ಸ್ಟು? ಕೈಯಲ್ಲಿ ಒರೆಸ್ಕೊಳ್ತೀಯ? ಚೆನ್ನಾಗಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಕೈಯಲ್ಲಿ ಒರೆಸ್ಕೊಳ್ತೀಯ? ಕಣ್ಣಲ್ಲಿ ನೀರೇನು ಸುರಿತಾ ಇದೆಯಲ್ಲ, ಇದೇ ಪಾಪಕರ್ಮ, ಕರ್ಮ ಅದು. ಆ ಕಣ್ಣಲ್ಲಿ ನೀರು ಕೈಯಲ್ಲಿ ಒರೆಸ್ತೀಯಲ್ಲ ಕಣ್ಣೀರನ್ನ, ಇದು ದೇವರು. ಹಸ್ತ ಅನ್ನೋದು ದೇವರು. ಕರ್ಮಗಳು ಕಳೆದಾಗ ಮಾತ್ರನೇ ದೇವರು ಬಂದು ಒರೆಸೋದಕ್ಕೆ ಸಾಧ್ಯ. ಖರ್ಚಿಫಲ್ಲಾದರೂ ಒರೆಸ್ಕೋ, ಟವಲಲ್ಲಾದರೂ ಒರೆಸ್ಕೋ, ಖಂಡಿತವಾಗ್ಲೂ ಆ ಕಣ್ಣೀರನ್ನು ನಾವು ಈ ರೀತಿ ಒರೆಸ್ಕೊಳ್ತಿರಲ್ಲ, ಇದೇ ಭಗವಂತ. ಅಂದರೆ ಹಸ್ತ ಅನ್ನೋದು ಭಗವಂತ. ಅದೇ ರೀತಿ ನೀನು ದುಃಖದಲ್ಲಿದ್ದಾಗ ಯಾರು ನಿನಗೆ ಸಹಾಯ ಮಾಡ್ತಾರೆ? ಯಾರು ನಿನಗೆ ಕಣ್ಣೀರನ್ನು ಒರೆಸ್ತಾರೆ? ಯಾರು ನಿನಗೆ ಮಾರ್ಗದರ್ಶನವನ್ನು ನೀಡ್ತಾರೆ? ಯಾರು ನಿನಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ? ನಿನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ? ಇದೆಲ್ಲವೂ ಕೂಡ ಭಗವಂತನೇ. ಆ ಭಗವಂತ ಯಾವಾಗ ಬರ್ತಾನೆ? ಕರ್ಮಗಳು ಕಳೆದಾಗ ಮಾತ್ರ ಬರ್ತಾನೆ. ಆದ್ರಿಂದ ಕರ್ಮಗಳು ಗತ ಜನ್ಮದ್ದು, ಪೂರ್ವ ಜನ್ಮದ್ದು, ಈ ದೇಹದಲ್ಲಿ ಮಾಡಿರುವಂಥದ್ದು, ಇದೆಲ್ಲವೂ ಕೂಡ ಕರ್ಮಗಳೇ. ಆದರೆ ಅಜ್ಞಾನದಿಂದ ಮಾಡುವಂತಹ ಕರ್ಮಗಳು ಇದ್ದಾವೆ. ಆದರೂ ಕೂಡ ಅಜ್ಞಾನದಿಂದನೇ ನಡೆದಿದ್ರು ಕೂಡ ಯಾರ್ಯಾರು ನಿನ್ನ ಕಣ್ಣೀರನ್ನು ಒರೆಸ್ತಾರೆ, ಅಂದರೆ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ, ಯಾರ್ಯಾರು ನಿನಗೆ ಸಮಾಧಾನವನ್ನು ನೀಡ್ತಾರೆ, ಇದೆಲ್ಲವೂ ಕೂಡ ಭಗವಂತನ ಆಶೀರ್ವಾದ, ಭಗವಂತನ ಕೃಪೆ, ಅನುಗ್ರಹ ಇರೋದ್ರಿಂದ ಆ ಕೈಗಳು ಬಂದು ಕಣ್ಣೀರನ್ನು ಒರೆಸುತ್ತೆ. ಅರ್ಥ ಆಗ್ತಾ ಇದೆಯಾ? ನೀನು ದುಃಖದಲ್ಲಿದ್ದಾಗ ಯಾರೋ ನಿನಗೆ ತಪ್ಕೊಳ್ತಾರೆ, ಬೆನ್ನು ತಟ್ತಾರೆ, ಬೆನ್ನು ಸವರುತ್ತಾರೆ, ಸೊ ಅಳಬೇಡಮ್ಮ ಅಂತ ಸಮಾಧಾನ ಮಾಡ್ತಾರೆ. ಇದೆಲ್ಲರೂ ಕೂಡ ಭಗವಂತ. ಅಂದರೆ ನಿನ್ನ ಕರ್ಮಗಳು ಕಳೆದಾಗ ಮಾತ್ರ ಇದೆಲ್ಲ ಬರ್ತವೆ. ಯಾವಾಗ ನಾನು ಹೇಳೋದು ನಿನಗೆ ಅರ್ಥ ಆಗುತ್ತೆ. ಈಗ ನಿನಗೆ ಅರ್ಥ ಆಗದೇ ಇರಬಹುದು, ಆದರೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ನಿನಗೆ ಅರ್ಥ ಆಗುತ್ತೆ. ಅರ್ಥ ಆಗಲಿಲ್ಲ ಅನ್ನೋದಕ್ಕೆ ಸಣ್ಣ ಮಗು ಏನಲ್ಲ ನೀನು, 2 ಮಕ್ಕಳ ತಾಯಿ ನೀನು. ಆದ್ದರಿಂದ ನಿಧಾನವಾಗಿ ನಾನು ಹೇಳೋದನ್ನು ಮನನ ಮಾಡು. ಎಲ್ಲವೂ ನಿನಗೆ ಸಂಕ್ಷಿಪ್ತವಾಗಿ ನಿನಗೆ ಗೋಚರವಾಗುತ್ತೆ.